ಡಿಸಿಸಿ ಬ್ಯಾಂಕ್ನ ಹಣಾಹಣಿ ಶುರುವಾಗಿದೆ. ಚಿಕ್ಕಮಗಳೂರಲ್ಲಿ ಕೈ ಕಮಲ ಫೈಟ್ ಜೋರಾಗಿದೆ. ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಒಂದು ಕ್ಷೇತ್ರಕ್ಕೆ ಎಲೆಕ್ಷನ್ ನಡೀತಾ ಇರೋದು. ಕಡೂರು ಶಾಸಕ ಆನಂದ್, ಕೊಪ್ಪ ಬಿಜೆಪಿ ಮುಖಂಡ ದಿನೇಶ್ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಬಳಿ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಕಡೂರು ಶಾಸಕ ಆನಂದ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾರಣ ಇಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀಬೇಕು ಅನ್ನೋದು ಅವರ ಆಗ್ರಹ. ದಿನೇಶ್ ಅವರನ್ನ ಅನರ್ಹಗೊಳಿಸೋದಕ್ಕೆ ಇಲ್ಲಿ ಸಂಚು ಮಾಡಲಾಗಿದೆ ಅಂತ ಕೂಡ ಆರೋಪಿಸಿದ್ದಾರೆ. ಸೋಲುವ ಭೀತಿಯಿಂದ ಶಾಸಕರು ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಇನ್ನು ಮೂಗರ್ಜಿ ನೆಪ ದಿನೇಶ್ ಅವರನ್ನ ಅನರ್ಹ ಮಾಡುವ ಸಂಚಿನ ಆರೋಪವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಲಾಗಿದೆ. ಕಡೂರು ಶಾಸಕ ಆನಂದ್ ಅನರ್ಹ ಮಾಡುವಂತ ವಿಚಾರಕ್ಕೆ ಇಲ್ಲಿ ಸಂಚಾಗ್ತಾ ಇದೆ, ಸಂಚು ರೂಪಿಸುತ್ತಿದ್ದಾರೆ ಅನ್ನೋದು ಆರೋಪ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಬಳಿ ಪ್ರತಿಭಟನೆ ಮಾಡಿದ್ದಾರೆ. ಕಡೂರು ಶಾಸಕ ಆನಂದ್ ವಿರುದ್ಧ ದಿನೇಶ್ ಬೆಂಬಲಿಗರ ಆಕ್ರೋಶ ಇದೆ. ಚಿಕ್ಕಮಗಳೂರು ಸಹಕಾರ ಸಂಘಗಳ ಕಚೇರಿ ಬಳಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಕಚೇರಿ ಸಿಬ್ಬಂದಿ ಹೊರಗೆ ಕಳುಹಿಸಿ ಪೊಲೀಸರಿಂದ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಪಾರದರ್ಶಕ ಚುನಾವಣೆಗೆ ಕೊಪ್ಪ ಬಿಜೆಪಿ ಲೀಡರ್ ದಿನೇಶ್ ಅವರು ಆಗ್ರಹಿಸಿದ್ದಾರೆ. ಪಾರದರ್ಶಕವಾಗಿ ಚುನಾವಣೆ ನಡೆಯಲಿ, ಪಾರದರ್ಶಕವಾಗಿ ಚುನಾವಣೆ ನಡೆಯಲಿ, ಪಾರದರ್ಶಕವಾಗಿ ಚುನಾವಣೆ ನಡೆಯಲಿ, ಪಾರದರ್ಶಕವಾಗಿ ಚುನಾವಣೆ ನಡೆಯಲಿ, ಪಾರದರ್ಶಕವಾಗಿ ಕಾನೂನು ವಿರೋಧ ಮಾಡ್ತಾರೆ. ನೀವು ವಿರುದ್ಧವಾಗಿ ಮಾಡ್ತಾ ನ್ಯಾಯಾಲಯದ ಆದೇಶದ ವಿರುದ್ಧ ಮಾತಾಡ್ತಿರಲ್ಲ. ಅದಲ್ಲ ನಾನು ಕೇಳ್ತಾರೆ ಸರ್. ಸರ್ ನೀವು ಕೇಳಿ ಸರ್, ನ್ಯಾಯಾಲಯದ ಆದೇಶದ ವಿರುದ್ಧ ಮಾಡ್ತಿರಲ್ಲ, ಅವ್ರ ಪರವಾಗಿ ನೀವು ಬಂದಿರಿ, ಪರವಾಗಿ ಬಂದಿರಿ ಸರ್. ಏನು ಗೊತ್ತಿಲ್ಲ. ನೀವು ಡಿಪಾರ್ಟ್ಮೆಂಟ್ ಬನ್ನಿ ಡಿಪಾರ್ಟ್ಮೆಂಟ್ ಸರ್. ಈಗ ನಾವೇನು ಸರಿ ಮಾಡ್ತೀವಿ ಅಂತ ಇಲ್ಲ, ಕೇಳಕ್ ಬಂದಿದ್ವಿ, ಅರ್ಜಿ ಕೊಟ್ಟು ಹೋಗ್ತೀವಿ. ಕೇಳಿ ಸರ್, ಕಾನೂನು ಮತ್ತೆ ಅದೇ ಬಿಡಿ, ಕೇಳಕ್ಕೂ ಬಿಡುತ್ತಲ್ಲ. 5 ಜನ ಹೋಗ್ಬೇಕಂತಂದ್ರೆ ಆಫೀಸ್ ಒಳಗಡೆ ಆಫೀಸ್ ಒಳಗೆ ಬೇರೆ ಹೋಗಂಗಿಲ್ಲ ಅಂತ ನೀವು ನನ್ಗೆ ಕೊಡಿ. ಬಾಬಾ ಸಾಹೇಬ್ರು ಯಾವ ಸಮಿತಿ ಅಂತ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಉಚ್ಚ ನ್ಯಾಯಾಲಯದ ಆದೇಶ ಕ್ಲಿಯರ್ ಆಗಿದ್ರೂ ಕೂಡ ಕೆಎಸ್ ಆನಂದ್ ಕಡೂರಿನ ಶಾಸಕರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸೋಲುವ ಭೀತಿಯಿಂದ ಅಧಿಕಾರಿಗಳನ್ನು ಸುಮಾರು ನನ್ನೆಯಿಂದ AR ಅವ್ರನ್ನ ಕಿಡ್ನಾಪ್ ಮಾಡಿಕೊಂಡು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇದು ಖಂಡನೀಯ. ಇದು ಸಂವಿಧಾನ ವಿರೋಧಿ ಸರ್ಕಾರ ದುರುಪಯೋಗ ಪಡಿಸ್ಕೊಂಡಿದೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಇದನ್ನ ಸಾರ್ವಜನಿಕರು ನಾವು ಒಪ್ಪಲ್ಲ. ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಉಚ್ಚ ನ್ಯಾಯಾಲಯದ ಆದೇಶ ಕ್ಲಿಯರ್ ಆಗಿದ್ರೂ ಕೂಡ ಕೆಎಸ್ ಆನಂದ್ ಕಡೂರಿನ ಶಾಸಕರು